ಮಕ್ಕೊಂಡ ಏನ ಮೊದಲೇ ದೇವ್ರನ್ನ ಹೊರಗೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಆಗಲ್ಲ. ಯಪ್ಪ ದೇವ್ರೆ, ನನಗೆ ಯಾಕೆ ಬೇಕಿತ್ತಿದೆಲ್ಲ? ಯಪ್ಪ ದೇವ್ರೆ, ಮಕ್ಕೊಂಡಾರ. ಅಯ್ಯೋ, ಏನದ ಏನದ ಹಲ್ಯಾಕ್ ಕುಂತ ಏನ್ ಮಾಡತ್ತಿ? ಹುಸ್ ಹುಸ್ ಅಂತ ಏನ ಅನ್ನಕತ್ತಿ? ಏನದ? ಬೆಕ್ಕು 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 ಹಳಾದ್ ಬೆಕ್ಕು ಒಳಗ್ ಬಂದಿತ್ತ, ಉಸ್ ಉಸ್ ಅಂತ ಓಡಿಸಿದೆ. ಬೇಕನ? ಸರಿ, ನಾ ಓಡಿಸ್ತೇನೆ. ಸರಿ ಬೇಡ, ಮತ್ ನೀವೇ ಕೇಳ್ತೀರಿ? ಪಾಪ ಸಾಕಾಗಿ ಕೆಲಸ ಮಾಡಿ ಬಂದಿರ್ತೀರಿ. ಮಕ್ಕೊರಿ 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 ಮಕ್ಕೊರಿ. ನಾ ಓಡಿಸಿದೆ, ಹೋತಾ? ಬಂದ್ ಮಕ್ಕ ಬಾ. ಬಂದೆ. ಹಳಾದ್ ಗೌಡ ಮಕ್ಕೊಂಬಿಟ್ಟನಲ್ಲಪ್ಪ ಇವ. ಹಿಂಗ ಆದ್ರೆ ಹೆಂಗಂತ ನಾನು. ಅಯ್ಯೋ ದೇವ್ರೇ, ನಾನು ಚಪ್ಪಲ್ಲೇ ಒಡ್ಸೋದಂತ್ರು ಗ್ಯಾರಂಟಿ. ಅಯ್ಯೋ, ನನ್ನ ಗಂಡಗೆ ಏನಾರ ಈ ವಿಚಾರ ಗೊತ್ತಾದ್ರೆ ಮತ್ತೆ ತಗೊಂಬಂದ್ ಮೊದಲು ಇವನ್ ಕಡಿತಾನ ಮಕ್ಕೊಂಡ ಒಂದ್ ಚಂಡ್, ಆಮೇಲೆ ನನ್ ಚಂಡ್ ಕಡಿತಾನ. ಅಯ್ಯೋ, ಈ ವಯಸ್ಸಿಗೆ ಬೇಕಿತ್ತ ನನಗೆ? ಅದೇನೋ ಮಾಡಕ್ ಹೋಗಿ ಏನೋ ಆತು. ಇವನಿಗಂತೂ ಚಪ್ಪಲ. ನಾನಂಗಾರ ಈ ನನ್ನ ಗಂಡ ನೆಟ್ಟಿಗೆ ಏನು ಕೊಡ್ಸಲ್ಲ ಅಂತೇಳಿ ಇವನ್ ಕಡೆ ಒಂದ್ ಸ್ವಲ್ಪ ರೊಕ್ಕ ಬಂಗಾರ ವಸೂಲಿ ಮಾಡಿದ್ರಾತಂತೇಳಿ ನಾಟಕ ಮಾಡಕ್ ಹೋದ್ರ ಕರಿನ ಸಿಕ್ಕೊಂಡ್ ಸೀರೆ ಉಟ್ಕೊಳ್ಳೋ ಬಾಳೆ ಆತಲ್ಲಪ್ಪ ನಂದು. ಮೊಕ್ಕರ ಇನ್ನು ನಿಂತೇನ್ ಮೂರ್ತ ಕೇಳ್ಸಾಕತ್ತೇನ ಮುಖ? ಹಾ ಮುಖಂಡೆ. ದೇವ್ರೆ, ಕೆಳಕ್ ಕುಂತು ಸಾಕಾತಲ್ಲಪ್ಪ. ಮೆಲ್ಲಕ್ಕಿ ಪಲ್ಲಂಗ್ ಬಿಡ್ದಾಗ ಆಸಿ ಹೋಗ್ಬಿಡ್ಬೇಕು. ಆಹಾ, ನನ್ ಕಮಲಿ ಕೈ. ತಣ್ಣಗ ಮನ್ಯಾಗ ಮುಕ್ಕೊಂಡಿದ್ರೆ ಎಷ್ಟೋ ಬೇಷಿತ್ತು. ಈ ತಂಡ್ಯಾಗ ಈ ಮಳೆಯಾಗ ಇಲ್ಲಿ ಮಟ್ಟ ಬಂದೆ. ಅದು ಇಲ್ಲ ಇದು ಇಲ್ಲ ಏನಿಲ್ಲ ನಂಗೆ ಆತು. ಏನು ಮಾಡೋಕ್ಕಾಗಂಗಿಲ್ಲ, ಸುಮ್ಮನೆ ಹೋಗ್ಲೇಬೇಕು. ಹಾಳಾದ ಸುಳೆ ಮಗ ಯಾಕೆ ಬಂದಿದ್ದಾನ ಮನೆಗೆ ಅಂತ ನಾನು ಆರಾಮಾಗಿ ಇನ್ನೊಸ್ತಿನ ಅಲ್ಲೇ ಇರೋದು ಬಿಟ್ಟು. ಅಯ್ಯೋ ದೇವ್ರೆ, ಅಯ್ಯ ಇದೇನಿದು? ಯಾಕೆ ಬರ್ವಲ್ತು? ಅಲ್ಲ, ಒಳಗಿಂದ ಚಿಲ್ಕನ ಹಾಕಿಲ್ಲ, ಮತ್ತೆ ಯಾಕೆ ಬರ್ವಲ್ತು? ಈ ಮನೆಗೆ ಏನಾರು ದೇವ್ಗಿ ಹೋಯ್ತೇನಪ್ಪ? ಲೆಕ್ಕನ ಬಂತಲ್ಲ. ಅಲ್ಲ, ಒಳಗಿಂದ ಚಿಲ್ಕ ಹಾಕಿಲ್ಲ, ಹೊರಗಿಂದ ಯಾರು ಚಾವಿ ಹಾಕ್ಯಾರ? ಹೊರಗಿಂದ ಯಾರು ಚಾವಿ ಹಾಕ್ತಾರ? ನನಗೇನು ಲೆಕ್ಕನ ಅರಿಬಲ್ತಲ್ಲ. ಹೊರಗಿಂದ ಯಾರು ಚಾವಿ? ಅಲ್ಲ, ಒಳಗೆ ಇವ್ರಿಬ್ರು ಮಕ್ಕೊಂಡಾರಲ್ಲ. ಅಯ್ಯೋ ದೇವ್ರಿ, ಭಾಳ ಸೌಂಡ್ ಮಾಡಿದ್ನಿ ಅಂದ್ರೆ ಇನ್ನ ಗದ್ಲ ಮಾಡತ್ಲೆ ಆಕಿ ಗಂಡ ಎದ್ನಂದ್ರೆ ನನ್ ಕ್ಯಾರ್ಲೆ ಹೊಡಿತಾನ. ಈಕಿನ್ನ ಎಬಸ್ಬೇಕೀಗ, ವಿಧಿ ಇಲ್ಲ. ಇನ್ನು ಬೆಕ್ಕಿನ್ನ ಓಡ್ಸಾಕತ್ತೀಯನ? ಚಿಲ್ಕ ತೆಗಿವಲ್ತು. ಅಯ್ಯೋ ದೇವ್ರೆ, ಚಿಲ್ಕ ತೆಗಿವಲ್ತ. ನೀನೆ ಇಲ್ಲ, ಇರೋ ಬಂದೆ. ಏನಾಗಿತ್ತಪ್ಪ ಇದಕ್ಕ? ಇವ್ ಬರವಲ್ದಲ್ಲಿ ಇದು ಕಥ ತೆಗಿಯಕ. ಅಲ್ಲ, ಒಳಗಿಂದ ಚಿಲ್ಕ ಹಾಕೇ ಇಲ್ಲ. ಯಾರು ಹಾಕಿದ್ರು ಹೊರಗಿಂದ? ಏನೋ ಒಂದು ಲೆಕ್ಕನ ಹರಿವಲ್ತಲ್ಲ ನನಗೆ. ಏನು ಮಾಡ್ಲಪ್ಪ ಈಗ ನಾನು? ಏನೋ ಒಂದು ಅರ್ಥನ ಆಗೋಲ್ತ. ಓ ದೇವ್ರೆ, ಬೆಳಕರೆ ಮಟ ಹಿಂಗ ಕಾಯ್ಬೇಕ ಏನ? ಚಿಲ್ಕ ಹಾಕಿಲ್ಲ ಒಳಗಿಂದ. ಅದು ಯಾಕೆ ಕದ ತೆಗಿಯಕ್ಕೆ ಬರ್ವಲ್ತ ನನಗೆ ಗೊತ್ತಿಲ್ಲ. ನಿನ್ನವನ್ ತಾಯಿ ನಡ, ನನ್ನ ಬಾಯಿಗೆ ಬೇರೆ ಬರ್ತಾವ ಲೇ. ನಿನ್ನವನು ನಿನ್ನ ಮನೆ ದೇವ್ಗಿ ಹೋಯ್ತೇನ್ಲೇ. ಅಲ್ಲ, ಒಳಗಿಂದ ಚಿಲ್ಕ ಹಾಕಿಲ್ಲ, ತೆಗಿಯಾಕೆ ನೋಡಿದ್ರೆ ಬರುವಲ್ತು. ಹೊರಗಿಂದ ಯಾರು ಚಾವಿ ಹಾಕ್ಯಾರನ್ನ? ಅಲ್ಲ, ಹೊರಗಿಂದ ಯಾಕೆ ಚಾವಿ ಹಾಕ್ತಾರ? ಯಾರು ಹಾಕ್ತಾರ? ನನ್ಗೇನು ಲೆಕ್ಕನ ಹರಿವಲ್ತಲ್ಲಿ. ಏನಿದು ಒಂದು ಗೊತ್ತಾಗೋಲ್ತು. ನನಗೂ ಗೊತ್ತಾಗೋಲ್ತು. ಹಾಳಾದ್ ನೀ ಯಾಕೆ ಬರಕ್ ಹೋದಿವತ್ತು? ನನಗೇನು ಗೊತ್ತು ಯಾಕೆ ಬರಕ್ ಹೋದೆ ಅಂದ್ರೆ? ನೀನಲ್ಲ ಬಾ ಅಂದಕ್ಕೆ. ಮೆಲ್ಲಕ ನನ್ನ ಗಂಡನ ಕಿವಿ ಚುರುಕು ಎದ್ದಂದ್ರೆ ಮುಗಿತು. ಮೊದಲ ಮಚ್ಚ ತಗೊಂಡು ನಿನ್ನ ಕಡಿತಾನ, ಆಮ್ಯಾಗ ನನ್ನ ಕಡಿತಾನ. ಅಯ್ಯೋ, ಬಂಗಾರದಂತ ಏಂತಿ ಮನೆಯಾಗದಾಳ. ತಣ್ಣಗ ಬಾಯಿ ಮುಚ್ಕೊಂಡು ಅಲ್ಲೇ ಹಾಕಿ ಬಾಜುಕ ಮುಕ್ಕೊಂಡಿದ್ರೆ ಇದು ಯಾವ್ದು ಇರ್ತಿದ್ದಿಲ್ಲಲ್ಲಪ್ಪ. ಯಾಕಾರ ಬಂದೆ ಏನ ನಾನು? ಈಗಂದೇನು ಪ್ರಯೋಜನ? ಹಾಗಲ್ಲ ಯೋಚನೆ ಮಾಡ್ಬೇಕಿಲ್ಲ. ಯೋಚನೆ ಮಾಡ್ಬೇಕಿಲ್ಲ. ನಿನ್ನ ಗಂಡ ಬರ್ತಾನಂತ ನನಗೇನು ಗೊತ್ತ? ನಡಿ, ಪಲ್ಲಂಗ್ ಬಿಡ್ದಾಗ ಮಕ್ಕೋ ನಡಿ. ನಾನಾ? ಇಲ್ಲ, ನೀವು ಹೋಗಿ ನನ್ನ ಗಂಡನ ಬಾಜು ಮಕ್ಕೋರಿ, ನಾನು ಪಲ್ಲಂಗ್ ಬಿಡ್ದಾಗ ಮಕ್ಕೋತೀನಿ. ಮಕ್ಕು ನಡ್ರಿ, ಬೆಳಿಗ್ಗೆ ನೆಸಕ್ನ ಹೇಳತ್ಲೆ ನನ್ನ ಗಂಡ ಕದ ತೆಗಿತಾನಲ್ಲ, ಅವ ಆತ ಮಾರಿ ತಕೊಳಕ್ ಇತ್ಲಿಕ್ಕೆ ಹೋದ್ನಂದ್ರೆ ಬದ್ಲು ಹೊರಗೆ ಕಳಿಸ್ತೇನೆ ನಿಮ್ಮನ್ನ. ಹಂಗೆ ಮಾಡಿ ನಡಿ. ಅಲ್ಲ ಮಕ್ಕೋರಿ. ಅತ್ತೇರ
ಚಾ ಕುಡಿದ್ರಿ? ಹೂನವ ಕುಡನ್ನಿ, ಚಾ ಕುಡನ್ನಿ. ಅಂಗಳ ಬಾಗ್ಲ ಒಂಚೂರು ಸ್ವಚ್ಛ ಕಸಾಗಿಸ ಹೊಡೆದು ನೀರ್ ಹಾಕೇನ್ರಿ ಐತಿಯಾರ ಕಾಣುವಂತ ಹಾಕಿಯೇನ? ಕಾಣ್ಲಿಲ್ಲವ. ಅದಾಗ ಸಿದ್ಧ ಎಷ್ಟೊತ್ತೈತಲ್ಲ ಬರ್ಲೇ ಇಲ್ಲ. ಅವ್ರಿ ಐತಿಯಾರ ಹೆಂಗ್ ಬರ್ತಾರ ಹೇಳ್ರಿ? ಹೆಂಗ್ ಬರ್ತಾರ ಅಲ್ಲ, ಎಷ್ಟೊತ್ತೈತಲ್ಲ ಇನ್ನ ಬರ್ಲೇ ಇಲ್ಲ. ಹುಡುಗ ಏನಪ್ಪ ದೌಡ್ ಮುಂಜಾನೆ ನಶಿನಾಗ ಬಂದ್ಬಿಟ್ರೆ ಅಕ್ಕತಿ. ಅದೇನ್ ಬೆಳತಾನ ಕಾಯ್ಬೇಕನ? ಅದ್ ಹೆಂಗ್ ಮಕ್ಕೊಂತಾನೆ ಅಲ್ಲಾರ ಆ ಪರಿ ಸೊಳ್ಳೆ ಒಂದ್ ಕಡಿತಿರ್ತಾವ ಹೊತ್ತಾಗ. ಅದನ್ನ ಹೇಳ್ರಿ ನೋಡ್ರಿ ಅತ್ತಿಯಾರ. ಅತ್ತಿಯಾರ ನಾ ಹೋಗಿ ಕದ ತೆಗಿಲಿಲ್ಲ ಅಂದ್ರೆ ಹೆಂಗ್ ಬರ್ತಾರ ಹೇಳ್ರಿ? ಕದ ತೆಗಿಲಿಲ್ಲ? ಕದ ತೆಗಿಲಿಲ್ಲ ಅಂದ್ರೆ ಹೆಂಗ್ ಬರ್ತಾರ? ಏನ್ ಹೇಳಕತ್ತೀಯ ನೀನು? ಅತ್ತಿಯಾರ ನಿಮ್ ಮಗ ನಿನ್ನೆ ಹೊಲ ಕಾಯಕ್ ಹೋಗಿಲ್ಲ. ಅವ್ರ ಎಲ್ಲಿ ಹೋಗ್ಯಾರ ಗೊತ್ತನ? ಆ ಕಂಬ್ಲಿ ಮನಿಗ್ ಹೋಗ್ಯಾರ. ರಾತ್ರಿ ಅಲ್ಲೇ ಆಕಿ ಕೂಟ ಜಲ್ಸ ಮಾಡಕ್ ಅದಕ್ಕೆ ಸರ್ಸಾಡಕ್ ಹೋದ್ರಲ್ಲ ಅಲ್ಲೇ. ಅದಕ್ಕೆ ಹಿಂದಿಂದ ಹೋದ್ನಲ್ಲ ನಾನು. ಎದಕ್ ಹೋದೆ ಅಂತ ಕೇಳಿದ್ರಲ್ಲ. ಹಿತ್ಲಕ್ ಹೋಗ್ಬರ್ತಾನೆ ಒಂದಿಟ್ ಪೈಕೇನಿಗೆ ಅಂತೇಳಿ ದಾಟಿದ್ನಲ್ಲ ನಾನು ಹೋಗಿದ್ದೆ ಅವ್ರ ಮನೆಗೆ. ಅಯ್ಯೋ ದೇವ್ರೆ, ಅಲ್ಲ ನನ್ ಮಗ ಅಲ್ಲಿ ಹೋದ್ನ, ನೀ ಹೋಗೇನ್ ಮಾಡಿದಲ್ಲ? ನಾನ ಅವ್ರ ಬಾಗ್ಲ ಹಾಕೊಂಡ್ ಮಕ್ಕೊಂಡಿದ್ರ, ಕಿಟಕಿಯಾಗ ಸ್ಮೆಲ್ಲಕ್ಕೆ ನೋಡಿದ್ನಿ. ಇವ್ರ ಪಲ್ಲಂಗ್ ಬಿಡ್ದಾಗ ಅಡ್ಕೊಂಡಿದ್ರು ನಿನ್ ಮಗ. ನೋಡ್ದೆ ನಾನು ಅಡ್ಕೊಂಡಿದ್ದೆ. ಇನ್ನ ನಡರಾತ್ರಿಗೆ ಎದ್ದು ಗಂಡಂತ ಗಂಟೆ ಪಿಸಿ ಹೊರಗ್ ಬಿಡ್ತಿದ್ಲಕ್ಕಿ. ಅದಕ್ಕೆ ಬ್ಯಾಡ್ ಅಂತೇಳಿ ಹೊರಗಿಂದ ಎಳೆದು ಮೇಲ್ ಸಾಕ ಚಾಯಿ ಹಾಕಿ ಬಂದ್ಬಿಟ್ಟೆ. ಅಯ್ಯೋ ನಿನ್ ಹೆಣ ಎತ್ರಿ, ನಿನಗೇನ ಬಂದತೆ ರೋಗ ನಿನಗ? ತಾಳಿ ಕಟ್ಟಿದ ಗಂಡ ನಿನ್ನ ಬಿಕ್ಕಿ ಮನ್ಯಾಗ ಚಾವಿ ಹಾಕಿ ಬಂದೇನೆ ಹೊರಗೆ ಬರ್ಲಾರ್ದಂಗ ಅಂತ ಹೇಳ್ತೀಯಲ್ಲ ನೀನು. ನಿನ್ನ ಕೆರ್ಲೆ ಹೊಡೆಯಂಗಿಲ್ಲನು? ಯಾಕ್ರಿ ಎತ್ತಿಯಾರ ಏನಾತು? ಹಾಕ್ಬಾರ್ದನ? ಅಯ್ಯೋ ನಿನ್ನ ದುರ್ಗವ್ ಹಾಯ್ಲಿ, ನಿನಗೇನು ಬಂದತೆ? ಅಯ್ಯೋ ದೇವ್ರೆ, ನನ್ನ ಮಗ ಹಂಗಾರ ನಿನ್ ರಾತ್ರಿಯಿಂದನೂ ಅಲ್ಲೇ ಅದನ. ಈಗ ಬೆಳಿಗ್ಗೆ ಎದ್ದು ಏನ್ ಹೊಡೆದಾಟ ಬಡದಾಟ ಆಗೈತೋ, ರಾತ್ರಿ ಹೊಡೆದಾಟ ಆಗೈತೋ ಆ ದೇವ್ರಿಗೆ ಗೊತ್ತು. ಏನ್ಕೇನಾರ ಹೆಚ್ಚು ಕಮ್ಮಿ ಆಗಿ ಹೊಡೆದಾಡ್ಕೊಂತ ಆಯ ತಪ್ಪಿ ಜಗಕ್ಕೆ ಏನಾರ ಬಿದ್ದು ಏನಾರ ಜೀವಿಗೆ ಹೋತಂದ್ರ ನೀ ಕೊಡ್ತೀಯಲ್ಲೇ ನನ್ನ ಮಗನ ಜೀವನನ? ಹಡಿಬಿಟ್ಟಿ ನಿನ್ನ ಗಂಡನ ಎಲ್ಲರ ನಿನ್ನ ಗಂಡನದೈತೆ ನಿನ್ನ ತಲೆಯಾಗ ಏಟ್ರ. ಯೋ ನಿನ್ನ ದುರ್ಗವ್ ಹಾಯ್ಲಿತ್ತು ನಿನ್ ಜನ್ಮಕ್ಕೆ ಇಷ್ಟೊತ್ತಾಗ. ಗಂಡ ಎಂತವರ ಯಾಕಾಗ್ಲಿ ಅವನ ಮರ್ಯಾದಿನ ಕಾಪಾಡ್ಬೇಕ ಅನ್ನೋದು ಹೆಂಡತಿಗಿರ್ಬೇಕ ಹೊರತು ಈ ನಮ್ನಿ ಹರಾಜ್ ಹಾಕ್ತಾರನ. ಕಳಿಸಿದ್ರ ಹೊರಗೆ ಕಳಿಸ್ತಿದ್ಲು, ನನ್ನ ಮಗ ಮನಿಗ್ ಬಂದ್ ಸೇರ್ತಿದ್ದ. ಆ ನಮ್ನಿ ಹೊರಗೆ ಬರ್ಲಾರ್ದಂಗ ಹೊರಗಿಂದ ಚಾವಿ ಹಾಕೊಂಡ್ ಬಂದಿಯಲ್ಲ, ನಿನಗೆ ಏನ್ ಚಪ್ಪಲ್ಲೇ ಹೊಡಿಬೇಕು? ಇದೇ ತಪ್ಪು ಹೆಣ್ಮಕ್ಳು ಮಾಡೋದು. ಗಂಡ ಹೆಂಗಾರ ಯಾಕಿರ್ಲಿ ಏನಾರ ಯಾಕೆ ಮಾಡ್ಲಿ ಬೇಕಾದಾಗ್ಲಿ ಅವ್ನ ಮಾನ ಮರ್ಯಾದೆ ಉಳಿಸ್ಬೇಕಂತೇಳಿ ಏನು ಮಾಡಿದ್ರು ಸಹಿಸ್ಕೊಂಡು ಹೋಗಿರ್ತಾರಲ್ಲ, ಆ ಗಂಡ್ಮಕ್ಳು ಇಲ್ಲಿ ಸಿಗ್ತೈತಿ. ಈ ಹೆಣ್ಮಕ್ಳು ನಮ್ಮ ಮರ್ಯಾದೆ ಉಳಿಸ್ತಾರ, ಏನು ಮಾಡಿದ್ರು ನಮ್ಮನ್ನ ಕೇಳಲ್ಲ ಇವ್ರು ಅಂತ ಅನಿಸ್ತತಲ್ಲ. ಹಂಗಾಗಿ ಅವ್ರಂತ ಸಗಣಿ ತಿನ್ನೋ ಕೆಲಸ ಮಾಡೋದು. ಈ ಕೆಲಸ ನಾನು ಅವಾಗೇ ಮಾಡ್ಬೇಕಿತ್ತ, ಈಗ ಮಾಡೇನಷ್ಟೇ. ಭಾಳ ಲೇಟ್ ಆತ. ಇರ್ಲಿ, ನಾನು ಏನು ಅಷ್ಟೇನು ದಡ್ಡಲ್ಲ. ನನಗೆ ಈಗ ಬುದ್ಧಿ ಬಂದತಿ, ಆದ್ರೆ ಉಪಯೋಗ ಇಲ್ಲ. ಕಾಲ್ ಮಿಂಚೈತಿ. ಆದ್ರೆ ಈ ವಯಸ್ಸಕ್ಕರ ನಾನು ಬುದ್ಧಿ ಕಲಿಸ್ಲಾರ್ದ ಬಿಡಾಕತ್ತೇನ್ರಿ ಎತ್ತಿಯಾರ. ಅಲ್ರಿ ಎತ್ತಿಯಾರ, ಒಂದ್ ಮಾತು ಹೇಳ್ತೀನಿ. ಏನ್ ನಿಮ್ಮ ಮಗ ಇನ್ನು ಹರೇದ್ ಹುಡುಗ ಅಂತ ತಿಳ್ಕೊಂಡಾರನ? ಮುದುಕಗ್ಯಾರ, ಮೊಮ್ಮಕ್ಕಳು ಬಂದವು. ಏನ್ ವಯಸ್ಸಿನ ಹುಡುಗ ಪಾಪ ಏನ್ ಅಸಹ್ಯತನ ಮಾಡ್ತಾರ. ಈ ವಯಸ್ಸಕ್ಕರ ನೀವು ಬುದ್ಧಿ ಹೇಳಿಲ್ಲ ಅಂದ್ರೆ ಹೆಂಗ್ರಿ ಎತ್ತಿಯಾರ? ಇವತ್ತೆಲ್ಲ ನಾಳೆ ನೀವು ಹೋಗಾಕ್ ಬಂದ್ರಪ್ಪ, ಒಂದ್ ಕಾಲ್ ಮನ್ಯಾಗ ಒಂದ್ ಕಾಲ್ ಕುಣ್ಯಾಗ ಇಟ್ಕೊಂಡು ನಿಂತೀರಿ. ಈ ವಯಸ್ಸಕ್ಕೂ ಮಗನ್ ದಾರಿ ತರಲಿಲ್ಲ ಅಂದ್ರೆ ಹೆಂಗ್ ನೀವು ಅಂತ? ಹೂನ ಹಡಿಬಿಟ್ಟಿ, ನಾ ಸಾಯದ ಬೇಕಾಗಿತ್ತು ನಿನಗ, ಅದಕ್ಕ ಹಿಂಗ್ ಮಾಡಕತ್ತಿ. ಒಟ್ ನನ್ನ ಮಗನ್ನ ಮಂದಿ ಕಡೆ ಮಚ್ಚಿ ಹೊಡಿಸಿ ಕೈ ಬಿಡ್ಬೇಕಂತಿ ನೀನು. ಅತ್ತಿಯರ ಗಂಡಿಗೆ ಬುದ್ಧಿ ಕಲ್ಸು ಬರ್ದಾಗ ನಾನು ಮಾಂತ್ಯಾನ್ ಮರ್ಯಾದಿನ ಹರಳಿ ಮಾಡೋದಿಲ್ಲ. ಇಷ್ಟಕ್ಕೂ ಏನ್ ನಿಮ್ಮ ಮಗಂದ ಏನೇನು ಊರಾಗ ಗೊತ್ತಿಲ್ಲ ನಂಗಿಲ್ಲ, ಊರ್ ತುಂಬಾ ಸುದ್ದಿ ಗೊತ್ತಿದ್ದಿದ್ದೆ ಐತಿ. ಆದ್ರೂ ಈ ವಿಚಾರ ನಾ ಏನ್ ಹರಳಿ ಮಾಡೋದಿಲ್ಲ ಏನ್ರಿ. ಇದು ಇಷ್ಟಕ್ಕೂ ಆಕಿ ಗಂಡಗೂ ಸುದ್ದಿ ಗೊತ್ತಾಗೈತಿ. ಆದ್ರೆ ಇವತ್ತು ಮನ್ಯಾಗ ಇರ್ತಾನ ಬಿಡ್ತಾನ ಅನ್ನೋದು ಗೊತ್ತೈತಿ. ಏನ ಅಂದಲ್ಲೇ ಅವ್ರು ನಿನ್ನೆ ಬಂದಾರ ಹೊಳ್ಳಿ. ಇದೆಲ್ಲ ಏನು ಅಕಸ್ಮಾತ್ ಆಗಿದ್ದಂತ ತಿಳ್ಕೊಂಡಿರೇನ್ರಿ ಇತ್ತಿಯರ್ ನೀವು? ನಿಮ್ಗೆ ಆಮೇಲೆ ಹೇಳ್ತೇನಂತ ಮೊದಲು ಅಲ್ಲಿ ಹೋಗಿ ಬರ್ತೇನೆ ನಾನು. ಆತಾಳದ್ ಏನ್ ಮಾಡ್ಬೇಕಂತದ್ಯ ಮಾಡು. ಒಟ್ಟ ಆ ಹುಡುಗನ್ನ ಅವನ್ ಜೀವಾತಿಗೆ ಮಟ ನಿನಗ್ ಸಮಾಧಾನ ಇಲ್ಲ. ಯೋ ನಾವು ಬಾಳೆ ಮಾಡಿದ್ವವ, ಹಿಂಗ್ ಮಾಡ್ಲಿಲ್ಲ ಬಿಡು. ನಮ್ ಗಂಡುಗಳಿಗೆ ನಾವೇನಾರ ಹಿಂಗ ಯಾವಕ್ಕೆ ಮನ್ಯಾಗಾರ ಚಾವಿ ಹಾಕೊಂಡ್ ಬಂದಿದ್ರ ನಮ್ಮನಿಗೇನು ಉಳಗಾಲಿತ್ತ ನಮ್ಗ? ಅಯ್ಯೋ ದೇವ್ರೆ, ಹಿಂಗ್ ಮಾಡ್ಲಿಲ್ಲ ಬಿಡು ನಾವು. ಅಲ್ಲ ಗಂಡ ಅಂದ್ರೆ ಹೆದರಿ ನಡೀತಿದ್ವಿ ನಾವು. ಅಷ್ಟಿದ್ದ ದೇವ್ರು ನಮ್ಗೆ ಇಷ್ಟು ಗಂಡುಗಳು ಕಿರಿಕಿರಿ ಕೊಡ್ತಿದ್ರು. ಈಕಿಗೆ ಎಂತಾದು ಇಲ್ಲ, ಕಿರಿಕಿರಿ ಇಲ್ಲ, ಏನಿಲ್ಲ. ಎಲ್ಲಾ ಇದ್ದು ಇಂತ ನಾಟಕ ಮಾಡಿಬಿಟ್ಲಲ್ಲಿಕ್ಕೆ. ಗಂಡನ ಒಳಗಿಟ್ಟು ಚಾವಿ ಹಾಕೊಟ್ಟು ಧೈರ್ಯ ಬಂದ್ಬಿಡ್ತಲ್ಲ ಈಕಿಗೆ. ಏನ್ ಹೇಳ್ಬೇಕಂತೀಯವ ಇದಕ್ಕಂತ ನಾನು ಇಲ್ಲ, ಇದನ್ನ ಇಷ್ಟ ಬಿಡಬಾರ್ದು. ಬರ್ಲಿ ನನ್ನ ಮಗ ಬರ್ಲಿ, ಅವನಿದ್ರಿಗೆಲ್ಲ ಹೇಳೇ ಬಿಡ್ತಾನೆ ಈಕಿನ ಮಾಡಿ ದೂರ ಬೆಂಡ್ಲಿ ಅಂತೇಳಿ. ಏನ ಅಲ್ರಿ ಯಾವ ಏನ ನೋಡ್ರಿ ಹೊರಗಿಂದ ಚಾವಿ ಹಾಕೊಂಡು ಹೋಗ್ಯಾವ. ಈಗ ಹೆಂಗ್ ನಾವ್ ಹೊರಗೆ ಹೋಗುದು? ಏನಪ್ಪ ನನಗೂ ಗೊತ್ತಿಲ್ಲ, ಯಾರಿರ್ಬೋದು. ಕದ ತೆಗಿಯಕತ್ತಾರ, ಯಾರು ನೋಡ್ತಂತಡ್ರಿ. ಶಾಂತಕ್ಕ ನೀನ್ ಇಲ್ಲಿ ಏನ್ ಕೆಲ್ಸಿತ್ತು? ಏನಿಲ್ಲ, ಹಂಗ ಬಂದ. ಒಟ್ಟು ಚಾ ಕೊಡ, ಇತ್ತಾಗ ಆಶ್ ಹೊಂಟಿದ್ನಲ್ಲ ಹಂಗ ಬಂದೆ. ಚಾನ? ಅಯ್ಯೋ ಶಾಂತಕ್ಕ, ಬಾರ್ ಬೇ ತಂಗಿ ಕುಂದ್ರ ಬಾ. ನಮ್ ತಂಗಿನ ಮನೆಗೆ ಬಂದಂಗ ಬಾ ನನಗ. ಬಾ ಬೇ ತಂಗಿ ಕುಂದ್ರ ಬಾ. ಇಲ್ಲಣ್ಣ, ನಮ್ಮ ಗೌಡ್ರ ಕರ್ಕೊಂಡು ಹೋಗೋಣ ಅಂತ ಬಂದೆ, ನಮ್ಮ ಮನೆಯವ್ರನ್ನ. ಅವ್ರು ಇಲ್ಲೇ ಅದಾರ, ನಂಗೆ ಅಲ್ಲಿ ನಿಮ್ಮ ಮನೆಗೆ ಇರ್ಬೇಕಲ್ಲ. ಪಲ್ಲಂಗ್ ಬಿಡ್ದಾಗಲ್ಲ ಅನ್ನೋದು. ಅಯ್ಯೋ ದೇವ್ರಿ, ಹೊರಗ್ ಬಾ ಗೌಡ, ಹೊರಗ್ ಬಾ.
ಏ ಏ ಹೊಡಿಬೇಡ ಮರ ಹೊಡಿಬೇಡ. ಅಲ್ಲ ನನ್ನ ಮನ್ಯಾಗ ಬಂದ ನನ್ನ ಪಲ್ಲಂಗ್ ಬಿಡ್ದಾಗ ಇಡೀ ರಾತ್ರಿ ಎಲ್ಲ ಇರ್ತಿ ಅಂದ್ರೆ ನೀನು ಎಷ್ಟು ಇರ್ಬೇಕು ನಿನಗ. ಇವತ್ತು ನಿನ್ನ ತಲೆ ಮ್ಯಾಗ ಕಲ್ಲ ಹೋಗಿದ್ದೀನಿ ಇವತ್ತು. ಯೋ ಬಿಡ್ಲೆಪ್ಪ ಯಪ್ಪ. ಇಲ್ಲ ಇನ್ನೇನ್ ಬರೋದಿಲ್ಲ ಮರ, ನಿನ್ ಮನಿ ಕಡೆ ಬರೋದಿಲ್ಲಪ್ಪ. ಬರೋದಿಲ್ಲ ಮತ್ತೆ ಈಗ ಬಂದಿಯಲ್ಲ, ಇದಕ್ಕೇನ್ ಹೇಳ್ಬೇಕ? ಯವ್ವಾ ದೇವ್ರೆ ಹೊಡಿಬೇಡ ಮರಯ್ಯ. ಏನ 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 ಬಿಡಪ್ಪ ಯಪ್ಪ, ಬಿಡು ಬಿಡು ಯಪ್ಪ, ಹೊಡಿಬೇಡ. ವಯಸ್ಸಾಗೈತಿ, ಏನು ಹೊಡೆದೇನ್ ಸತ್ತ ಹೋಗ್ತಾರ ಅವ್ರೇನು? ವಯಸ್ಸಾಗೈತಿ ಅನ್ನಂಗದ ನನ್ನ ಮಾಮ. ಹೆಂಗ್ ಬಂದು ಒಳಗ್ ಹೋಗೋಣ ನೋಡ, ಎಷ್ಟು ಚಪ್ಪಲೆ ಹೊಡ್ಯಾಕಿಲ್ಲ ಇವ್ನ. ಏನ ಎರಡ್ ಕೈ ಸೇರಿದ್ರೆ ಚಪ್ಪಾಳೆ ಆಗದ. ನಿಂಗ ಅವತ್ತಂದೆ ನಾನು, ಇಲ್ಲೇ ಹಿಂಗ ಆಗಾಕತೈತಿ ಏನ, ನೀ ರಾತ್ರಿ ಹೋಗಾಕ ಹೋಗ್ಬೇಡ ಬಂದ್ ಬಿಡ ಅಂದೆ ಅವತ್ ನಾನು ನಿನಗ. ಹೌದಾ? ಅದ್ರಂತ ನೀ ಹೋದವ ಪಾಪ ಇವತ್ ರಾತ್ರಿ ಬಂದಿ. ಮತ್ ನಾವ್ ಎದ್ದು ಹೋದ್ರು ಅಡ್ಡಿ ಇಲ್ಲ ಅಂತೇಳಿ. ಆದ್ರೆ ಈಕಿ ನಿನ್ ಹೆಂಡತಿ ಎಷ್ಟು ಕಲಾದ ನೋಡ. ನೀ ಬರುದಿಲ್ಲ ಅಂತ ತಿಳ್ಕೊಂಡ ಅನುಮಾನ ಪಟ್ಟು ನೀ ಮನಿಗ್ ಬಂದಿ. ಆದ್ರೆ ನೀ ಬರುದಿಲ್ಲ ಅಂತ ತಿಳ್ಕೊಂಡು ನನ್ನ ಗಂಡ ಬರಕ್ ಹೇಳಿದ್ಲಿಕ್ಕೆ. ನನ್ನ ಗಂಡ ಬಂದ ಸಿಕ್ಕೊಂಡ. ಹೌದಿಲ್ಲ? ಅಲ್ವಾ ಅಲ್ವಾ ಇವ ರಾತ್ರಿ ಎಲ್ಲ ನನ್ನ ಪಲ್ಲಂಗ್ ಕುಡ್ದಾಗ ಅದನ್ನಲ್ಲ, ನಾನ್ ಇದ್ದಿದ್ ನೋಡಿನೂ ಹೆದರಿಕೆ ಬಂದಿರಕಿಲ್ಲ ಇವಂಗ. ಅಯ್ಯೋ ಎಣ್ಣ, ಹೊರಗಿಂದ ನಾ ಚಾವಿ ಹಾಕಿದ್ನಲ್ಲ, ಹೆದರಿಕಿನ್ನು ಬಂದತಿ. ಹೊರಗೆ ಹೋಗ್ಬೇಕಂತ ಪ್ರಯತ್ನನು ಪಟ್ಟಿರ್ತಾರ, ಆದ್ರೆ ಹೋಗಾಕ್ ಬೇಕಲ್ಲ ದಾರಿ. ಹೊರಗಿಂದ ಚಾವಿ ಹಾಕೊಂಡೋಗಿದ್ದೆ ನಾನು. ರಾತ್ರಿ ಬಂದ ಬೆಳಗ್ಗೆ ಎದ್ದು ಮಾತಾಡೋಣ ಇದನ್ನ ಅಂತೇಳಿ. ಏನವಾ ನೀನು ಅಂದಿದ್ದ ಕರೆ ಹಿಂಗ ಐತಿ ಅಣ್ಣ ಅಂತೇಳಿ. ಆದ್ರೆ ನನ್ನ ಗಂಡ ಅಲ್ಲ ಇವ್ರ ಗೌಡ್ರ, ನಾ ಏನ್ ತಿಳ್ಕೊಂಡೆ ನೀ ಬಂದಿಲ್ಲ ಯಾರು ಮನೆಗೆ ಅಂತ ತಿಳ್ಕೊಂಡ್ಬಿಟ್ಟೇನಿ. ಬಂದ್ರ ಸಿಗ್ಬೇಕು, ನಾ ಹೊಡಿಬೇಕಂತ ನಾ ಮಾಡೀನಿ. ರಾತ್ರಿ ಎಲ್ಲ ಪಲ್ಲಂಗ್ ಬಿಡದಾಗಿದ್ದು ಗೊತ್ತಿಲ್ಲ ಬಿಡ ನನಗ. ಹೌದಣ್ಣ, ಅದಕ್ಕ ಇವ್ರ ರಾತ್ರಿ ಹೊಲ ಕಾಯ್ತೇನೆ ಅಂತ ಹೋಗತ್ಲೆ ನಂಗೆ ಗೊತ್ತಾತ. ಇವ್ರು ಇಲ್ಲೇ ಬರ್ಬೋದನ ಅಂತ ಅನ್ಕೊಂಡಿದ್ದೆ. ಅನ್ಕೊಂಡೆ ಇವ್ರನ್ನ ಬೆನ್ನ ತಗೊಂಡು ಬಂದಿದ್ ನಾನು. ಇವ್ರು ಇಲ್ಲಿ ಬರ್ತಾರಂತನೂ ಗೊತ್ತಾತ. ಅದಕ್ಕೆ ಬಂದ್ಬಿಟ್ಲೆ ಗಡಗಡ ಹಿಂದಿಂದ ಚಾವಿನ ತಂದಿದ್ದೆ. ಏನ ನಾ ಬೇರೆ ಉದ್ದೇಶಕ್ಕೆ ತಂದಿದ್ದೆ, ನೀ ಮನ್ಯಾಗ ಇರ್ತೀನಿ ಅನ್ನೋದು ನಂಗೆ ಗೊತ್ತಾಯಿಲ್ಲ ಅಣ್ಣ. ಏನ ನಾನೇನು ತಿಳ್ಕೊಂಡಿದ್ದೆ ಅಂದ್ರೆ ಇವ್ರಿಬ್ರು ಕೂಡ್ತಾರ ಇಲ್ಲಿ, ಚಾವಿ ಹಾಕಿ ಹೋಗುನ ಮಾಡೋನು. ಇವ್ರನ್ನ ಬೆಳಗ್ಗೆ ಎದ್ದು ಮಾತಾಡೋನು. ಇವ್ರಿಗೆ ಇವ್ರ ಅವ್ನ ಕರ್ಕೊಂಬಂದು 4 ಮಂದಿ ಹಿರಿಯರು ಕೂಡಿಸಿ ಈಕಿನ ಮರ್ಯಾದೆ ಕಳಿಬೇಕಂತ ಮಾಡಿದ್ದೆ. ಆಮೇಲೆ ಅನಿಸ್ತು ಹಂಗೆ ಮಾಡೋದು ದೊಡ್ಡ ತಪ್ಪಾಕತಿ. ನನ್ನ ಗಂಡನ ಮರ್ಯಾದಿನ ಹೋಗತಿ, ಈಕಿದು ಹೋಗತಿ. ತೀರಾ ನಾ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಊರಾಗ ತಿಳಿ ಎತ್ಕೊಂಡು ಅಡ್ಯಾಡಕ್ಕೆ ಬರ್ಲಂಗೆ ಮಾಡಿದ್ರೆ ಹೆಂಗಿದೆ ಅಂತ ಅನಿಸಿ ಅಷ್ಟೊತ್ತಿನ ಬಂದೆ. ನೀನು ದನಿನೂ ಕೇಳ್ತಪ್ಪ. ಅಯ್ಯೋ ಇವರು ಅದಾರ ಹಂಗದ, ಇವ್ರೆ ಹೆಂಗ ಏನಿದೆ ಮನಿ ಒಳಗಂಗಾರ ನನ್ನ ಗಂಡ ಅದಾನ ಇಲ್ಲ ಅಂತ ಕಿಟಕಿಯಾಗ ನೋಡಿದೆ. ಆಗ ನನ್ನ ಗಂಡ ಪಲ್ಲಂಗ್ ಬಿಡ್ದಾಗ ಕಂಡ. ಇಲ್ಲ ಇದ್ರಿಂದ ಕಿಟಕಿಯಾಗ ಕಂಡು ಬಿಟ್ಲೆ ನೀವು ಮಕ್ಕೊಂಡ್ರಲ್ಲ, ಚಾವಿ ಹಾಕಿದೆ ನಾನು. ಚಾವಿ ಹಾಕಿ ಸುಮ್ಮನೆ ಹೋದೆ. ಆದ್ರೆ ಬೆಳತನ ಇವರು ನಿಮಗೆ ಸಿಗ್ತಾರ ಅಂತ ನನಗೆ ಗೊತ್ತಿದ್ದಿಲ್ಲ. ಸಿಗಲ್ಲ ಅಂತ ಗೊತ್ತಿತ್ತು ನನಗೆ. ಹೆಂಗ್ ನೋಡು ದುಡುಕಿ ನೀ ಅಂತ ಅವ್ರಿಗೆ ಏನು ಮಾಡೋದಿಲ್ಲ. ಸಿಟ್ಟು ಬಂದ ಬಾಳ ಅಂದ್ರೆ ಒಂದು ಹೊಡ್ತಾ ಹೊಡಿತಿ. ಅದಕ್ಕೆ ನಾ ಬಂದಿದ್ದೀಗ. ಅಲ್ವಾ ನೀ ಹೇಳಿದಿ ಅವತ್ತು, ನಾನು ನಂಬಲಿಲ್ಲ. ನಾನು ಹೆಂಡತಿ ಅಂತ ಕೆಲ್ಲ ಅಂತಂದೆ ನಾನು. ಆದ್ರೆ ನೋಡಿದ್ರೆ ಖರೇನ ಈಗ ಇಂಥದ ಕೆಲಸ ಮಾಡಿಬಿಟ್ಲಲ್ವಾ. ಹೇಳ್ರಿ ಮ್ಯಾಲೆ ಮಕ್ಕೊಂಡಿರಲ್ಲ. ಅಲ್ಲೋ ಗೌಡ, ಇಂಥ ಬಂಗಾರದಂತ ಹೆಂಡತಿ ಮನ್ಯಾಗ ಇಟ್ಕೊಂಡ ನನ್ನ ಹೆಂಡತಿ ಮ್ಯಾಗ ಕಣ್ಣು ಹಾಕಿಯಲ್ಲ, ನೀನ್ ಎದ್ರಲ್ಲಿ ಹೊಡೆಯಕ್ಕಿಲ್ಲ. ಇಲ್ಲ ಇದು ಹಿಂಗ ಹಂಗಲ್ಲ. ಏನ ಈಕಿನೂ ಬೇಡ ಏನು ಬೇಡ, ಈಕಿ ನಿಮ್ಮ ಮನೆಗೆ ಕರ್ಕೊಂಡು ನಡಿ. ಹೊಡಿಬೇಡ್ರಿ, ಇನ್ನೊಮ್ಮಿಂತ ತಪ್ಪ ಮಾಡೋದಿಲ್ರಿ. ಹೊಡಿಬಾರ್ದ ನಿನ್ನ ಬೂಟ್ ಬುಟ್ಲೆ ಹೊಡಿಬೇಕು. ನೀನು ಹಂಗ ಹೊಡಿಬಾರ್ದು. ನಿನ್ನ ಮತ್ತೆ ಹೊಡಿಬೇಡ ಅಂತ ಐತಿಯ? ನಿನ್ನ ಮನೆಗೆ ಇರ್ಬೇಡ ನಡಿ. ಅಲ್ಲ ಎದ್ರ ಸಂಬಂಧ ನೀನಿಗೆ ನನ್ನ ಗಂಡ ಬೇಕಾದ? ಏನು ನಾನೇನು ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡಿಕ್ಕಿ ಗಂಡನ ಕರೆದಿದ್ದಿಲ್ರಿ. 4 ಬೆಣ್ಣಿ ಅಂತ ಮಾತಾಡಿ ನೀವು ಮೊನ್ನೆ ನನಗೊಂದು ಪತ್ಲ ಕೊಡಿಸ್ಲಿಲ್ಲಲ್ಲ, ಬಂಗಾರ ಬೆಳ್ಳಿ ಏನಾರ ಕೇಳತ್ಲೆ ಬೈತಿದ್ರಲ್ಲ, ಅದಕ್ಕೆ ಈ ಗಂಡನ ಕಡೆ ಎಲ್ಲ ಕೊಡಿಸ್ಕೊಳ್ಳಂತೇಳಿ ಒಂದು ನಾಟಕ ಮಾಡಿದ್ದೆ ಅಷ್ಟ. ಬೇರೆ ಯಾ ಕೆಟ್ಟ ಉದ್ದೇಶ ಇದ್ದಿದ್ದಿಲ್ರಿ. ಇದಕ್ಕಿಂತ ಕೆಟ್ಟ ದುರುದ್ದೇಶ ಇನ್ನೇನ್ ಬೇಕು? ಕೆಟ್ಟ ಉದ್ದೇಶ ಇದ್ದಿಲ್ಲ ಅಂತ ಹಂಗಾರ ನಿನ್ನಂಗ ಎಲ್ಲಾ ಹೆಂಡತಿಯರು ಯೋಚನೆ ಮಾಡಿದ್ರೆ ನಮ್ಮ ಗಂಡುಗಳು ಏನು ಕೊಡ್ಸಲ್ ತಡಿ, ಮಂದಿ ಗಂಡ ಮಕ್ಕಳನ್ನ ಬುಟ್ಟ್ಯಾಗ ಹಾಕೊಳ್ಳೋಣ ಅಂತೇಳಿ ಹಿಂಗ್ ನಾಟಕ ಮಾಡಿ ಮಂದಿ ಗಂಡ ಮಕ್ಕಳ ಕಡೆ ಕೊಡಿಸ್ಕೊಳಕತ್ರ ಇದಕ್ಕೆ ಯಾರ ಇದಕ್ಕೆ ಇದು ಅಂತಾರನ್ನ, ಇದಕ್ಕೆ ಸಂಸಾರ ಅಂತಾರ. ಇದಕ್ಕೆ ಏನ ಹೇಳ್ತೀನಿ ಬುದ್ಧಿ ಐತಿ ನಿಂದೆ? ನಿನ್ ಜನ್ಮಕ್ಕಿಷ್ಟ ಸಾಕತನ. ಬೆಳತನ ಪಲ್ಲಂಗ್ ಬಿಡ್ದಾಗ ಒದ್ದಾಡಿ ನಡ್ತೀರ ಮನೆಗೆ. ಇವತ್ತು ಇಷ್ಟಕ್ಕ ಮುಗಿಸೇನಿ, ಇನ್ನೊಮ್ಮೆ 4 ಮಂದಿ ಪಂಚಾಯತಿ ಊರವ್ರನ್ನ ಕೂಡಿಸ್ತಾನೆ. ಮತ್ತೆ ಏನ ತಪ್ಪಾತೋ ಮರೆಯ, ಇದೊಮ್ಮೆ ಆಗೈತಿ. ಇನ್ನೊಮ್ಮೆ ನಾನು ಈ ಕಡೆ ಬರೋದಿಲ್ಲೋ ಯಪ್ಪ ದೇವ್ರೆ. ನಿಮ್ಮನ್ನ ನಡ್ರಿ ಮನೆಗೆ. ಅಲ್ಲ ನನ್ನ ಮರ್ಯಾದೆ ತೆಗೆದು ಬಿಟ್ಟಲ್ಲೇ ನೀನು. ತಪ್ಪಾದ್ರಿ, ಇದೇ ಫಸ್ಟ್ ಮನೆಗೆ ಬಂದಿದ್ದವ ಅವನಂತೆಲ್ಲ ನಂದು ಯಾವ ವಾರನೂ ಇಲ್ಲ. ಇವತ್ತಿನವರೆಗೂ ಅವರು ನನ್ನ ನಡುವೆ ಏನೂ ನಡೆದಿಲ್ರಿ. ನಿನ್ನ ಹೋಗಿ ಹಾಳಾಗಿ ಹೋಗಿ ಏನಾರ ಮಾಡ್ಕೋ. ಅವತ್ತು ನೀವಿಬ್ರು ಮಾತಾಡಿದಾಗ ಅಂದಿದ್ರು ಶಾಂತಕ್ ನಂದಂತೇಳಿ ಇದ್ರಿಗೆ ಸಿಕ್ಕಾಗ ಹಿಂಗೈತ್ ನೋಡಿ ಅಣ್ಣ, ನೀನ್ ಏನ್ ನನ್ ಗಂಡನ್ ಕೊಟ್ಟಿದ್ದು ಮಾಡ್ತಾಳ, ನೀ ಎಲ್ಲಿ ಹೋಗಾಕ್ ಹೋಗ್ಬೇಡಪ್ಪ, ರಾತ್ರಿ ಪಾತ್ರಿ ವಸ್ತಿ ಹಿಂಗೈತ್ ಯಾವಾರ ಅಂತ ಹೇಳಿಂದ ನಾನು ನಂಬಲಿಲ್ಲ. ಆದ್ರೂ ನಿನ್ನೆ ಹೋದವ ನಾನು ಬೇಡ, ಯಾಕೆ ಬೇಕು, ಯಾಕ ಮೊನ್ನೆ ಶಾಂತಕ್ ಹಿಂಗ ಅಂದಾಳ, ನಾ ಮತ್ತೆ ಅಲ್ಲಿ ಇರೋದು ಬೇಡ ಅಂತ ವಾಪಸ್ ಬಂದೆ. ನೋಡಿದ್ರಿ ಇವತ್ತು ಅದೇ ಕೆಲ್ಸನ ಮಾಡಿರಲ್ಲ ನೀವು. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಗತ್ತಂತಿ. ನೀನು ಬಾಯ್ ಮುಚ್ಕೊಂಡಿದ್ರೆ
ದುಡಿಯವ ನಾನು ಮುಕ್ಕಳೇರಿ ಅದು ಎಷ್ಟಕತಿ ಇದು ಎಷ್ಟಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನೆಲ್ಲ ಕಟ್ಟಿಗಿಡ್ಕೊಂಡ್ ಬಂದಿದ್ದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರ ನಾಳೆ ನೋಡ್ ಕಡಿಗೆ ಎಂತದರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಂದ್ರ. ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ, ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರು ತಗೊಂಬಂದ್ರ ನೋಡಿ ಏನ್ ಮಾಡ್ತಿ. ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತ ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದ್ ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರು ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ಕೊಂಡ್ರ ಅಷ್ಟೇ. ಜಿಗಿಯಾತ